ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ರಾಘವೇಂದ್ರ ಸ್ವಾಮಿ ಯಾವಾಗಲೂ ಒಳ್ಳೇದು ಮಾಡಲಿ ಎಲ್ಲರಿಗೂ. ಈ ವಿಡಿಯೋ ನೋಡೋರು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡು ಮತ್ತೊಬ್ಬರ ಜೀವನದಾಗಿರೋ ಕಷ್ಟನ ಪರಿಹಾರ ಮಾಡೋಕೆ ದಯವಿಟ್ಟು ಅವ್ರಿಗೆ ವಿಡಿಯೋ ಶೇರ್ ಮಾಡಿರಿ. ಏನಪ್ಪ ಅಂದ್ರೆ, ನಾನು ನೋಡಿರೋ ಹಾಗೆ ರಾಯರ ಮಠಕ್ಕೆ ಯಾರ್ಯಾರು ಹೋಗ್ಬೇಕು ಅಂದ್ಕೊಂಡಿರ್ತಾರಲ್ಲ, ಅವ್ರನ್ನೆಲ್ಲ ರಾಯರು ಕರೆಸ್ಕೊಳಂಗಿಲ್ಲ. ಅವ್ರಿಗೆ ಯಾರ ಮೇಲೆ ಒಲವು ಅಂದರೆ, ಯಾರಿಗೆ ನಾನು ಒಳ್ಳೇದು ಮಾಡಬೇಕು, ಅವ್ರ ನೆನೆಸ್ಲಾತಾರ, ನನ್ನ ಬಗ್ಗೆ ಅವ್ರ ಭಕ್ತಿ ಹೊಂದ್ಯಾರ ಅಂತ ಗೊತ್ತಾಗತ್ತಲ್ಲ, ಅವ್ರ ಮನೆಗೆ ಮಾತ್ರ ರಾಯರು ಹೋಗಲು ಬಯಸ್ತಾರೆ. ನೀವು ಎಷ್ಟೇ ಕೋಟಿ ಅಥವಾ ಲಕ್ಷಗಟ್ಟಲೆ ರೊಕ್ಕ ಇದ್ರೂ ಅಷ್ಟೇ ಹೋಯ್ತು. ರಾಯರವರ ಒಲವು ಇರ್ಬೇಕು. ಇವ್ ಬರ್ತಾನ, ಬರಲಿ ನನ್ನ ಮಠಕ್ಕೆ ಅನ್ನೋದು ಅವರೊಂದು ಆಶಯ ಮನೋಭಾವನೆ ಇತ್ತಂದ್ರೆ ಅಷ್ಟೇ ರಾಯರು ಅವರ ಮಠಕ್ಕೆ ಕರೆಸ್ಕೋತಾರಂತ. ಸುಮಾರಷ್ಟು ವಿಡಿಯೋಗಳು ಬರ್ತಾವೆ, ನೋಡ್ತಿರ್ತೀರಿ. ಆದಷ್ಟು ನೀವು ರಾಯರ ಭಕ್ತರಾಗಲು ಪ್ರಯತ್ನ ಪಡಿ. ನಿಮ್ಮ ಜೀವನದಲ್ಲಿ ಎಲ್ರಿಗೂ ನಾನು ಹೇಳಿರೋ ಹಾಗೆ ತುಂಬ ಜನಕ್ಕೆ ನಾನು ರಾಯರ ಬಗ್ಗೆ ಹೇಳೀನಿ. ಆದರೆ ಅವ್ರು ನಂಬಿರೋ ಒಂದು ದೈವ ಇರುತ್ತೆ. ಅವ್ರ ಮನೆ ದೇವರಾಗಿರ್ಬೋದು, ಅವ್ರ ಸುತ್ತಮುತ್ತಲಿನ ದೇವರಾಗಿರ್ಬೋದು, ಅವರಿಗೆ ಅವ್ರ ಮೇಲೆ ಒಂದು ನಂಬಿಕೆ ಇರುತ್ತೆ. ಅಷ್ಟು ಸುಲಭವಾಗಿ ಒಮ್ಮಿಗ್ಲೇ ನಾವು ಮತ್ತೊಂದು ದೇವ್ರ ಬಗ್ಗೆ ಹೇಳ್ತೀವಿ ಅಂದ್ರೆ ನಂಬಕ್ಕೆ ಅವರು ತಯಾರಿರಂಗಿಲ್ಲ. ಅದು ಒಪ್ಕೊಳ್ಳೋಣ, ಅವರ ಭಕ್ತಿ ಅದು. ಅವರು ಇಷ್ಟು ದಿನದಿಂದ ಅವ್ರನ್ನ ನಂಬಿರ್ತಾರಲ್ಲ, ಒಮ್ಮಿಂದೊಮ್ಮಿಲೆ ಹಿಂಗೆ ಬೇರೆದವ್ರ ಬಗ್ಗೆ ನಾವು ಹಿಂಗೆ ಹೇಳ್ತೀವಿ ಅಂದ್ರೆ ಅವರು ಒಂದು ಸ್ವಲ್ಪ ನಂಬಕ್ಕೆ ಇದನ್ನು ಹಿಂದೇಟು ಹಾಕ್ತಾರೆ. ಅದು ನಿಜ. ಆದರೆ ತುಂಬ ಕಷ್ಟದಲ್ಲಿದ್ದೀನಿ, ತುಂಬ ಆಗ್ತಿಲ್ಲ, ನಾನು ಈ ದೇವ್ರು ಕೇಳ್ಕೊಂಡ್ರು ನನ್ನ ಕಷ್ಟ ಪರಿಹಾರ ಆಗ್ತಿಲ್ಲ, ನಾನು ಅಂದ್ಕೊಂಡು ಕೆಲಸ ಆಗ್ತಿಲ್ಲ ಅನ್ನೋರು ಮಾತ್ರ ಅಲ್ಲ, ಎಲ್ಲರೂ ಕೂಡ ರಾಯರನ್ನ ನಂಬ್ರಿ. ರಾಯರನ್ನ ನಂಬಿ ನೀವು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅಂದರೆ 100ಕ್ಕೆ ಟ್ರೂ 100% ಆಗೇ ಆಗತ್ತೆ. ರಾಯರಿದ್ದಾರೆ. ಸುಮಾರು ನೀವು ಅವರ ಹೆಸರು ಜಪಿಸಕ್ಕೆ ಚಾಲೂ ಮಾಡಿದ್ರನ ರಾಯರೇ ಗುರು ರಾಘವೇಂದ್ರ ನಂಗೆ ಒಳ್ಳೇದು ಮಾಡಪ್ಪ, ಹಿಂಗೇನಾದ್ರು ನೀವು ಅವರ ಒಂದು ನಾಮಸ್ಮರಣೆ ಮಾಡಲು ಶುರು ಮಾಡಿದರೆ ಅವರೇ ನಿಮ್ಮ ಜೀವನದಲ್ಲಿ ಸೂಚನೆಗಳನ್ನು ಕೊಡೋಕ್ಕೆ ಶುರು ಮಾಡೇ ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ನಿಮಗೆ ಅರಿವಿಗೆ ಬರೋಂಗಿಲ್ಲ. ಯಾಕೆಂದರೆ ನೀವು ಅವ್ರ ಸಂಪೂರ್ಣ ನೀವು ಭಕ್ತಿ ಮಾಡ್ತಿರಂಗಿಲ್ಲ. ಅದಕ್ಕೋಸ್ಕರ ನೀವು ಯಾವಾಗ ಸಂಪೂರ್ಣವಾಗಿ ಅವ್ರನ್ನ ನಂಬ್ಯಾಕೆ ಹತ್ತಿರಲ್ಲ, ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಓ ರಾಯರು ಅದಾರ, ರಾಯರು ನಂಗೆ ಒಳ್ಳೇದು ಮಾಡತ್ತಾರ, ರಾಯರು ಈ ಥರ ಮಾಡಿದರು, ಇವತ್ತು ಈ ಥರ ಮಾಡಿದರು, ನನ್ನ ಜೀವನದಲ್ಲಿ ಹಿಂಗೆ ಬದಲಾವಣೆ ಮಾಡತ್ತಾರ. ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ರಾಯರು ಒಲಿಬೇಕಂದ್ರೆ ಮೊದಲು ನಾವು ಅವರ ನಾಮಸ್ಮರಣೆ ಮಾಡಬೇಕು. ಯಾವತ್ತು ರಾಯರೇ ನನ್ನ ಜೀವನದಲ್ಲಿ ಹಿಂಗೈತಿ, ನೀವು ಪರಿಹಾರ ಮಾಡಿ, ನೀವು ಬರ್ರಿ. ನಮ್ಮ ಮನೆಗೆ ಒಂದು ಫೋಟೋ ಅಥವಾ ಮಂತ್ರಾಕ್ಷತೆ ಕೂಡ ಬರಬೇಕಂದ್ರೆ ಅದಕ್ಕೆ ನಾವು ತುಂಬ ಇದನ್ನಾಗಬೇಕು, ಶರಣಾಗಬೇಕು, ಅಂದ್ರೆ ಅಷ್ಟೇ ಬರ್ತಾರೆ ರಾಯರು. ಹೀಗೆ ನನ್ನ ಫ್ರೆಂಡ್ಗೊಬ್ರಿಗೆ ಹೇಳಿದೆ ನಾನು, ಈ ಥರ ರಾಯರ ಮಠ ಐತಿ, ಹೋಗ್ರಿ, ನಿನ್ನ ಜೀವನದಲ್ಲಿರೋ ಕಷ್ಟ ಪರಿಹಾರ ಆಗುತ್ತಂತ. ಅಲ್ಲಿ ಊರಲ್ಲಿ 3 ಮಠ ಅದಾವೆ, ಒಂದಲ್ಲ ಎರಡಲ್ಲ 3 ಮಠ ಅದಾವೆ. ಆದ್ರೂ ಮೊಬೈಲಲ್ಲಿ ಗೂಗಲ್ ಲೊಕೇಶನ್ ಬರುತ್ತೆ. ಹೇಳಿದ್ರೆ ಯಾರಾದ್ರೂ ಕೇಳಿದ್ರೆ ಹೇಳ್ತಿರ್ತಾರೆ, ಇಲ್ಲಿ ಐತಿ ಹೋಗ್ರಿ ಹಿಂಗಂತ. ಆದ್ರೂ ಎಷ್ಟೇ ಹುಡುಕಾಡಿದ್ರೂ ಸಿಕ್ಕಿದ್ದಿಲ್ಲ ರಾಯರು. ಅವಾಗಿನ್ನ ಅಂದ್ರೆ ಸಂಪೂರ್ಣ ನಂಬಿಕೆ ಬಂದಿದ್ದಿಲ್ಲ ಅವಾಗಿನ್ನ. ಅದಾದ ಬಳಿಕ ಅವ್ರ ಜೀವನದಾಗ ಒಂದು ಘಟನೆ ನಡಿತೈತಿ. ಅದನ್ನು ಸಂಪೂರ್ಣವಾಗಿ ತಿಳ್ಸೋಕೆ ಇಷ್ಟ ಇಲ್ಲ, ಅದು ತುಂಬ ಹತ್ತಿರ ಇರೋದ್ರಿಂದ. ಆದ್ರೂ ಅಲ್ಲಿ ಆ ಘಟನೆ ಆಗಾನ ಮರುದಿನವೇ ರಾಯರ ಮಠಕ್ಕೆ ಹೋಗಿ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಇರೋದನ್ನು ಕೇಳಿಕೊಂಡು ಅವ್ರ ಮನಸ್ಸಿಗೆ ಖುಷಿ ಆಗೋಣ ನಂಗೆ ಮರುದಿನ ಕಾಲ್ ಮಾಡಿ ಹೇಳಿದ್ರು, ನಾನು ಇವತ್ತು ರಾಯರ ಮಠಕ್ಕೆ ಹೋಗಿದ್ದೆ, ಈ ಥರ ಮಂತ್ರಾಕ್ಷತೆ ಸಿಕ್ತು ನನಗಂತೇಳಿ. ಅಂದ್ರೆ ರಾಯರನ್ನ ಅವ್ರು ಯಾವಾಗ ಪೂರ್ಣವಾಗಿ ನಂಬಿದ್ರು ಅವಾಗ ಮಾತ್ರ ಅವ್ರ ಮಠಕ್ಕೆ ಕರೆಸ್ಕೊಂಡ. ಅದಕ್ಕೆ ನಿಮ್ಮಲ್ಲಿ ಏನೇ ಇರ್ಬೋದು, ತುಂಬ ಜನ ಸಾಲಿ ಕಲಿಯೋರು ಇರ್ತೀರಿ, ತುಂಬ ಜನ ನೌಕರಿ ಹಿಡಿಬೇಕು ಅಂದ್ಕೊಂಡಿರ್ತೀರಿ, ತುಂಬ ಕೆಲಸಗಳಿರ್ತಾವೆ, ಆಗಿರಂಗಿಲ್ಲ, ತುಂಬ ನೊಂದಿರ್ತೀರಿ, ಮಂದಿ ಮಾತು, ಜನಗಳ ಚುಚ್ಚು ಮಾತು ಈ ಥರ ಎಲ್ಲ ಕೇಳ್ತಾ ಇರ್ತೀರಿ, ಮ್ಯಾರೇಜ್ ಆಗಿರಂಗಿಲ್ಲ, ಈ ಥರ ತುಂಬ ಜನ ಇರ್ತೀರಿ. ತುಂಬ ಮನಿ ಐತಂದ್ರೆ ಕಷ್ಟ ಇರತೈತಿ. ಅವರೆಲ್ಲರೂ ರಾಯರ ಪೂಜೆ ಮಾಡಕತ್ರಿ, ಖಂಡಿತ ಒಳ್ಳೇದಾಗತ್ತೆ. ರಾಯರು ಅದಾರ, ಒಳ್ಳೇದಾಗಲಿ.